ಜಗತ್ತು ನಕಾರಾತ್ಮಕವಾಗಿಲ್ಲ. ಒತ್ತಡ, ಭಯ, ಗದ್ದಲದಿಂದ ತುಂಬಿರೋ ನಮ್ಮ ಮನಸ್ಸು ಹಾಗೆ ತೋರಿಸ್ತಿದೆ ಅಷ್ಟೇ. ನಾವು ಒಳ್ಳೆಯವರಾಗಿರೋಣ ಅಂತ ಪ್ರಯತ್ನ ಮಾಡ್ತೀವಿ, ಸಕಾರಾತ್ಮಕವಾಗಿ ಯೋಚಿಸೋಣ ಅಂತ ಅನ್ನಿಸ್ತದೆ. ಆದರೆ ಅದು ಹೆಚ್ಚು ಹೊತ್ತು ಉಳಿಯೋದಿಲ್ಲ ಅಲ್ವಾ? ಯಾಕಂದರೆ ಸಕಾರಾತ್ಮಕತೆ ಕೂಡ ಮನಸ್ಸಿನ ಭಾಗವೇ. ನಕಾರಾತ್ಮಕತೆ ಮತ್ತು ಸಕಾರಾತ್ಮಕತೆ ಈ ಎರಡೂ ಮನಸ್ಸಿನಲ್ಲೇ ಇವೆ. ನಾವು ಈ ಮನಸ್ಸಿನ ಆಧಾರದ ಮೇಲೆ ನಿಂತರೆ ಈ ಎರಡರ ನಡುವೆ ತೂಗಾಡ್ತಾನೇ ಇರ್ತೀವಿ. ಹಾಗಾಗಿ ಸಕಾರಾತ್ಮಕವಾಗಿ ಬದಲಾಗುವುದು ಅಂತಿಮ ಉತ್ತರ ಅಲ್ಲ. ನಾವು ಮನಸ್ಸನ್ನೇ ದಾಟಿ ಮುಂದೆ ಹೋಗಬೇಕು. ಮನಸ್ಸನ್ನು ದಾಟಿ ಹೋದರೆ ಅಲ್ಲಿ ಏನಿದೆ ಗೊತ್ತಾ? ಅಲ್ಲಿ ವಿರೋಧವಿಲ್ಲ, ಹೋರಾಟವಿಲ್ಲ, ಘರ್ಷಣೆಯೂ ಇಲ್ಲ. ಅಲ್ಲಿರೋದು ಒಂದು ಅಗಾಧವಾದ ಮೌನ, ಯಾವುದಕ್ಕೂ ಪ್ರತಿಕ್ರಿಯಿಸದ ನೆಮ್ಮದಿ, ಯಾವುದಕ್ಕೂ ಅಲ್ಲಾಡದ ಒಂದು ಉಪಸ್ಥಿತಿ. ನಕಾರಾತ್ಮಕತೆ ಮತ್ತು ಸಕಾರಾತ್ಮಕತೆ ಈ ಎರಡೂ ದ್ವಂದ್ವಗಳನ್ನು ದಾಟಿ ಇರೋದೇ ಚಿವಂ ಸ್ಥಿತಿ. ನಾವು ನಕಾರಾತ್ಮಕ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ. ನಾವು ಸಿಕ್ಕಿ ಹಾಕಿಕೊಂಡಿರೋದು ನಮ್ಮ ಮನಸ್ಸಿನಲ್ಲಿರೋ ವಿಚಾರಗಳಲ್ಲಿ. ಈ ವಿಚಾರಗಳಿಂದ ನಮ್ಮ ಮನಸ್ಸು ಸಂಪೂರ್ಣ ಬಿಡುಗಡೆಯಾಗಿ ಮೌನಕ್ಕೆ ಹೋದಾಗ ಚಿವಂ ಗೋಚರವಾಗುತ್ತದೆ.